ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ವಿಡಿಯೋದಲ್ಲಿ ನಿಮ್ಗೆ ಮೋಟೋರೋಲಾ ಎಡ್ಜ್ ಪಾರ್ಟಿ ಅನ್ಬಾಕ್ಸಿಂಗ್ ತಂದಿದ್ದೀನಿ. ಸೊ ಯಾಕೆ ಈ ಟೈಮಲ್ಲಿ ನೀವು ಅನ್ಬಾಕ್ಸಿಂಗ್ ತಂದಿದ್ದೀನಿ ಅಂತ ನಿಮ್ಗೆ ರೀಸನ್ ಮುಂದೆ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ನಾವು ಬಾಕ್ಸ್ ಓಪನ್ ಮಾಡೋಕ್ಕೆ ಮುಂಚೆ ಕಂಪ್ಲೀಟ್ ಒಂದ್ಸರಿ ಸ್ಪೆಕ್ಸ್ ನೋಡ್ಕೊಬಿಡೋಣ. ಸೊ ಸ್ಪೆಕ್ಸು ಹೇಳಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದ್ಸರಿ ನೀವೇ ಪಾಸ್ ಮಾಡಿ ನೋಡ್ಕೊಬೇಡಿ, ಆಮೇಲೆ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಅನ್ಬಾಕ್ಸಿಂಗ್ ಎಲ್ಲ ಆಗ್ತಾಯಿದೆ. ಸೊ ಅನ್ಬಾಕ್ಸಿಂಗ್ ಬಂದು ನಿಮಗೆ ಬಾಕ್ಸ್ ಫಿಸಿಕಲ್ ರಿವ್ಯೂ ನೋಡಿದ್ರೆ ಈ ಥರ ಬರುತ್ತೆ. ಸೊ ಇದರಲ್ಲಿ ಬಂದು ನಿಮಗೆ ಎಲ್ಲ ಕಂಪ್ಲೀಟ್ ಪ್ಲಾಸ್ಟಿಕ್ ಫ್ರೇಮಿಂದ ಮಾಡಿರೋಂಥ ಬಾಕ್ಸ್ ಇದು. ಸೊ ನೋಡ್ಬೋದು ಬಾಕ್ಸ್ ಮೇಲೆ ಮೋಟೋರೋಲಾ ಎಡ್ಜ್ ಪಾರ್ಟಿ ಅಂತಿದೆ. ಓಪನ್ ಮಾಡ್ತಾ ಇದ್ದಂಗೆ ಅದರಲ್ಲಿ ನಿಮಗೆ ಸ್ವಲ್ಪ ಅಕ್ಸೆಸರೀಸ್ ಕೊಟ್ಟಿದ್ದಾರೆ. ಒಂದು ಹಾರ್ಡ್ ಬ್ಯಾಕ್ ಕೇಸ್ ಕವರು, ಮತ್ತು ಕೇಸ್ ನೋಡಿದ್ರೆ ತುಂಬಾ ಹಾರ್ಡಾಗಿದೆ, ಅಂದರೆ ಎಡ್ಜ್ ಇದೆಯಲ್ಲ, ಸೊ ಅದರಿಂದ ಒಂಥರ ಡಿಫ್ರೆಂಟ್ ಕೊಟ್ಟಿದ್ದಾರೆ. ಸೊ ಇದು ಕ್ಲಿಯರ್ ಕೇಸ್ ಇದು. ಸೊ ಹಿಂದೆಗಡೆ ಇದು ಬಂದು ಕಲರ್ ಏನು ಹಾಳಾಗೋದಿಲ್ಲ ಹಾಕಿದ್ರೆ ಒಂದ್ಸರಿ. ಸೊ ಇದರಲ್ಲಿ ಬಂದು ನಿಮಗೆ ಅಡಾಪ್ಟರ್ ಬಂದು 68 ವಾಟ್ಸ್ ಅಡಾಪ್ಟರ್ ಕೊಟ್ಟಿದ್ದಾರೆ ವಿತ್ C2C ಕೇಬಲ್ ಇದರಲ್ಲಿ ಬಂದಿರುತ್ತೆ. ಇದು ಬಂದು 15 ವಾಟ್ಸ್ ವೈರ್ಲೆಸ್ ಚಾರ್ಜು ಸಪೋರ್ಟ್ ಆಗಿರುತ್ತೆ. ನೀವು ಬೇರೆ ಫೋನಿಂದನೂ ಬೇಕಂದರೆ ವೈರ್ಲೆಸ್ ಆಗಿ ಚಾರ್ಜ್ ಮಾಡ್ಕೋಬೋದು 15 ವ್ಯಾಟ್ಸ್ವರೆಗೂ. 15 ವ್ಯಾಟ್ಸ್ ಅಂದರೆ ಒಳ್ಳೆ ಇದು ಬಂದು ನಿಮ್ಗೆ IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟು ಬರುತ್ತೆ. ಸೊ ಈ ಪ್ರೈಸ್ಗೆ ಒಳ್ಳೆ ಅಂತ ಹೇಳ್ಬೋದು. ಇದು ಬಂದು ಆ್ಯಕ್ಚುಲಿ ಬಿಲ್ಡ್ ಕ್ವಾಲಿಟಿ ನೋಡ್ಬೋದು. ಇದು ವ್ಯಾಗ್ನರ್ ಫಿನಿಶಿಂಗ್ ಲೆದರ್ ಫಿನಿಶ್ ಬರುತ್ತೆ ಇದು. ಸೊ ಇದು ಕ್ಯಾಮ್ರಾ ಪಾರ್ಟು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬಂದು ನೀವು ನೋಡ್ಬೋದು, ಇದು ಡಾಲ್ಬಿ ಅಟ್ಮಾಸ್ ಆಡಿಯೋ ಕ್ವಾಲಿಟಿ ವಿತ್ ಸ್ಟೆರಿಯೋ ಸ್ಪೀಕರ್, ಡ್ಯುಯಲ್ ಸ್ಪೀಕರ್ ಬರುತ್ತೆ, ಟೈಪ್ ಸಿ ಫಾಸ್ಟ್ ಚಾರ್ಜಿಂಗು, ಎರಡು ಸ್ಪೀಕರ್ ಬರುತ್ತೆ. ನಿಮ್ಗೆ ಆಡಿಯೋ ಕ್ವಾಲಿಟಿ ಅಂತೂ ಮತ್ತು ತುಂಬಾ ಚೆನ್ನಾಗಿದೆ. ಆಡಿಯೋ ಅಷ್ಟೇ ಅಲ್ಲ, ಡಿಸ್ಪ್ಲೇ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು 144 Hz ರಿಫ್ರೆಶ್ ರೇಟು, 6.7 ಇಂಚಸ್ ಫುಲ್ HD ಸ್ಕ್ರೀನ್ ಬರುತ್ತೆ. ಇದು ಬಂದು ಇನ್ನೊಂದು ಥಿಂಕ್ ಶೀಲ್ಡ್ ಬಿಲ್ಟಿನ್ ಬರುತ್ತೆ. ಇದು ಮೋಟೋರೋಲಾ ಥಿಂಕ್ ಶೀಲ್ಡ್ ಅಂದರೆ ನಿಮಗೆ ಸೇಮ್ ನ್ಯಾಕ್ ಸೆಕ್ಯೂರಿಟಿ ಬರುತ್ತಲ್ಲ ಸ್ಯಾಮ್ಸಂಗಲ್ಲಿ, ಸೊ ಅದೇ ಥರ ಬಿಲ್ಟಿನ್ ಇವರು ಥಿಂಕ್ ಶೀಲ್ಡ್ ಅಂತ ಇವು ಕಂಪ್ನಿಯವ್ರ ಜೊತೆ ಟೈಅಪ್ ಆಗಿ ಅದಕ್ಕೆ ಕೊಡ್ತಾ ಇದ್ದಾರೆ. ಸೊ ಇದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮೊದಲನೇದಾಗಲಿ ನೋಡೋದಾದರೆ ಇದರಲ್ಲಿ ಬಿಲ್ಡ್ ಕ್ವಾಲಿಟಿ ವ್ಯಾಗ್ನರ್ ಲೆದರ್ ಫಿನಿಶಿಂಗ್ ಬರುತ್ತೆ, ಮತ್ತು ಎಡ್ಜ್ ಸ್ಕ್ರೀನ್ ಇರೋದ್ರಿಂದ ನಿಮ್ಮ ಪಿಕ್ಚರ್ ಕ್ವಾಲಿಟಿ ತುಂಬಾ, ನೀವು ವೀಡಿಯೋಸ್ ಹೋಗೋದು ನೋಡಿದಾಗ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನೀವು ಇದು ನೋಡ್ಬೋದು, ಕೇಸ್ ಹಾಕಿದ್ದೀನಿ ಆಲ್ರೆಡಿ. ಕೇಸ್ ಹಾಕಿದ್ರೆ ನಿಮಗೆ ಲುಕ್ಕು ಎಲ್ಲ ಏನು ಹಾಳಾಗಲ್ಲ. ಸೊ ಲುಕ್ ಎಲ್ಲ ನಿಮ್ಗೆ ಅದೇ ಥರ ಕಾಣಿಸುತ್ತೆ. ಇದು ಮೊದಲು ನೋಡ್ಬೋದು, ಇದು ಬಂದು ನಿಮಗೆ ಗೊತ್ತೇ ಇರುತ್ತೆ, ಮೊದಲೇ ಸ್ಟಾಕ್ ಆಂಡ್ರಾಯ್ಡ್ ಬರುತ್ತೆ, ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಸ್ ಇರೋದಿಲ್ಲ. ಸೇಮ್ ಸ್ಟಾಕ್ ಆಂಡ್ರಾಯ್ಡ್ ಥರ ಕಾಣಿಸುತ್ತೆ. ಅದ್ರ ಜೊತೆ ನಿಮಗೆ ಮೋಟೋ ಗೆಸ್ಚರ್ಸ್ ಬಂದಿರುತ್ತೆ. ಸೊ ನೋಡ್ಬೋದು, ನೀವು ಏನಾದರೂ ಶಾರ್ಟ್ಕಟ್ಟಾಗಿ ಏನಾದರೂ ಕ್ಯಾಮ್ರಾ ಓಪನ್ ಮಾಡಬೇಕಂದ್ರೆ ಈ ಥರ ಟ್ವಿಸ್ಟ್ ಮಾಡಿದ್ರೆ ನಿಮಗೆ ಫ್ರಂಟ್ ಟು ಬ್ಯಾಕ್ ಎರಡೂ ಕ್ಯಾಮ್ರಾ ಆಕ್ಸೆಸ್ ಮಾಡ್ಬೋದು. ಸೊ ಅದೇ ಥರ ಇನ್ನೊಂದು ಬಂದು ಟಾರ್ಚ್ ಬರುತ್ತೆ. ಇದು ಸೈಡ್ಗೆ ನಿಮಗೆ ಈ ಥರ ಚೊಪ್ ಮಾಡಿದ್ರೆ ನಿಮಗೆ ಫ್ಲಾಶ್ ಲೈನ್ ಆನ್ ಆಗುತ್ತೆ. ಇದೇ ಥರ ನಿಮಗೆ ಮೋಟೋರೋಲಾದಲ್ಲಿ ತುಂಬಾ ಈ ಥರ ಗೆಸ್ಚರ್ಸ್ ಬರುತ್ತೆ ಎಲ್ಲ ಫೋನ್ಸಲ್ಲೂ. ಸೊ ನೆಕ್ಸ್ಟ್ ನೋಡೋದಾದರೆ ಸ್ಕ್ರೀನ್ ಶಾಟ್ ತೆಗಿಬೋದು. 3 ಫಿಂಗರ್ಸ್ ನೀವು ಸ್ವೈಪ್ ಮಾಡ್ಬೋದು, ಇಲ್ಲ ಟಚ್ ಮಾಡಿಟ್ಕೊಂಡು ಸ್ಕ್ರೀನ್ ಶಾಟ್ ತೊಗೋಬೋದು ಇದರಲ್ಲಿ. ಸೊ ಆಲ್ಮೋಸ್ಟ್ ಅದು ಎಲ್ಲದರಲ್ಲೂ ನಾವು ನೋಡಿರ್ತೀವಿ, ಇದರಲ್ಲೂ ಬಂದಿದೆ. ಸೊ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ಸೊ ಇದರಲ್ಲಿ ಅವ್ರದ್ದೇ ಸ್ಟಾಕ್ ಆಂಡ್ರಾಯ್ಡ್ ಆದರೂ ಅವ್ರದ್ದೇ ಓನ್ ಇದು ಕೊಟ್ಟಿದ್ದಾರೆ. ಸೊ ಇದು ಮೋಟೋ ಡಿಸ್ಪ್ಲೇ ಅಂತ ಬರುತ್ತೆ. ನಿಮ್ದು ಏನೇ ನೋಟಿಫಿಕೇಷನ್ ಬಂದರೂ ಡಿಸ್ಪ್ಲೇ ಮನೆ ಆಫ್ ಸ್ಕ್ರೀನಿಂದನೇ ನೀವು ಆಕ್ಸೆಸ್ ಮಾಡ್ಬೋದು. ಅದೇ ಥರ ನೀವು ನೋಟಿಫಿಕೇಷನ್ಸ್ ಏನಾದರೂ ಬಂದರೆ ಸೊ ಸ್ಕ್ರೀನ್ ಮೇಲೆ ನಿಮಗೆ ಇದು ಬರುತ್ತೆ, ಅದೇ ಸೇಮ್ ಎಡ್ಜ್ ಸ್ಕ್ರೀನ್ ಆಗಿರೋದ್ರಿಂದ ಸೈಡಲ್ಲಿ ನಿಮಗೆ ಲೈಟಿಂಗ್ಸ್ ಬರುತ್ತೆ. ಸೊ ನೋಡ್ಬೋದು, ಇದು ಲೈಟಿಂಗ್ ನೀವು ಆನ್ ಮಾಡ್ಕೋಬೇಕು. ಡಾಲ್ಬಿ ಅಟ್ಮಾಸ್ ಡ್ಯುಯಲ್ ಸ್ಪೀಕರ್ ಇರೋದ್ರಿಂದ ನಿಮ್ಗೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದೇ ಥರ ಸ್ಟಾಕ್ ಆಂಡ್ರಾಯ್ಡ್ ನಿಮ್ಗೆ ಯಾವುದೇ ಅನ್ವಾಂಟೆಡ್ ಅಪ್ಲಿಕೇಶನ್ ಇರೋಲ್ಲ, ಬಿಲ್ಟಿನ್ ಗೂಗಲ್ ಅಪ್ಲಿಕೇಶನ್ ಇರುತ್ತೆ, ಅವ್ರ ಮೋಟೋರೋಲಾ ಆ್ಯಪ್ಸ್ ಬಿಟ್ಟರೆ ಬೇರೆ ಯಾವುದೂ ಇರೋದಿಲ್ಲ. ನೆಕ್ಸ್ಟ್ ಕ್ಯಾಮ್ರಾ ಪಾರ್ಟ್ ನೋಡೋದಾದರೆ ಸೊ ಕ್ಯಾಮ್ರಾ ಕಂಪ್ಲೀಟ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ಬೋದು, ಇದು ಬಂದು ಮೈನ್ 50 MP ಮೆಗಾಪಿಕ್ಸಲ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿ ಇದೆ. ಅಪರ್ಚರ್ 1.8 ಇದು. ಸೊ ಅಪ್ ಟು ನಿಮಗೆ 8x ವರೆಗೂ ಡಿಜಿಟಲ್ ಝೂಮ್ ಆಗುತ್ತೆ, ಮತ್ತು ಅಲ್ಟ್ರಾ ಮೈಕ್ರೋ ಲೆನ್ಸ್ ಇದೆ. ಸೊ ನಾನು ಇವಾಗ ಯಾಕೆ ಅನ್ಬಾಕ್ಸಿಂಗ್ ಮಾಡಿದ್ನಿ ಅಂದರೆ, ಈಗ ಬಂದು ಆಲ್ರೆಡಿ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಆಫರ್ಸ್ ನಡೀತದೆ, ರಿಪಬ್ಲಿಕ್ ಡೇ ಸ್ಪೆಷಲು. ಸೊ ಇದು ಒಳ್ಳೆ ಪ್ರೈಸ್ಗೆ ಬರ್ತಾಯಿದೆ. ಆ್ಯಕ್ಚುಲಿ ಅದನ್ನು 2000 ರೂಪೀಸ್ ಎಕ್ಸ್ಚೇಂಜ್ ಬೋನಸ್ಸು ಕೊಡ್ತಾ ಇದ್ದಾರೆ ಫ್ಲಿಪ್ಕಾರ್ಟಲ್ಲಿ. ಸೊ ಯಾರಾದರೂ ಪ್ಲಾನಿಂಗ್ ಇದ್ದರೆ ನೋಡ್ಬೋದು. ಸೊ ಇದು ಚೆನ್ನಾಗಿದೆ. ಬಟ್ ನನಗೆ ಕ್ಯಾಮ್ರಾ ಅಂದರೆ ಪಾರ್ಟ್ ಅಂದರೆ ನೋಡೋದಾದರೆ ಇದರಲ್ಲಿ ನೀವು ಮೋಟೋರೋಲಾ ಡಿಫಾಲ್ಟ್ ಬರೋ ಕ್ಯಾಮ್ರಾಗಿಂತ ಗೂಗಲ್ ಕ್ಯಾಮ್ರಾ G ಕ್ಯಾಮ್ರಾ ಬರುತ್ತಲ್ಲ, ಅದು ಇನ್ಸ್ಟಾಲ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಇದೆ. ಆಲ್ರೆಡಿ ನಾನು ಟ್ರೈ ಮಾಡಿದ್ದೀನಿ, ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದರದ್ದೇ ನೋಡ್ಬೋದು, ನಿಮಗೆ ಡ್ಯುಯಲ್ ಪಿಕ್ಚರ್ ಬರುತ್ತೆ, ಡ್ಯುಯಲ್ ವೀಡಿಯೋ ಮಾಡ್ಕೋಬೋದು, ಫ್ರಂಟ್ ಟು ಬ್ಯಾಕ್ ಅಟ್ ಎ ಟೈಮ್ ವೀಡಿಯೋ ಏನಾದರೂ ರೆಕಾರ್ಡ್ ಮಾಡ್ಕೋತೀರ ಅಂದರೆ 720 ಪಿಕ್ಸೆಲ್ವರೆಗೂ ವೀಡಿಯೋ ರೆಕಾರ್ಡ್ ಮಾಡ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಎಲ್ಲ ಮೋಟೋರಲ್ಲಿ ಬರುತ್ತೆ, ಇದರಲ್ಲೂ ಬಂದಿದೆ ಸ್ಪಾಟ್ ಕಲರ್ ಅಂತ. ವೀಡಿಯೋ ಮಾಡ್ಕೋಬೋದು. ಯಾರಾದರೂ ಒಂದು ಕಲರ್ಗೆ ಸ್ಪಾಟ್ ಮಾಡಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ರೆಡ್ ಕಲರ್ ಅಂದ್ಕೊಳ್ಳಿ.
ಸೊ ರೆಡ್ ಕಲರ್ ಮೇಲೆ ನೀವು ಟ್ಯಾಪ್ ಮಾಡಿದರೆ ಎಲ್ಲ ನಿಮ್ಮ ರೆಡ್ ಕಲರ್ ಮಾತ್ರ ಹೈಲೈಟ್ ಮಾಡುತ್ತೆ, ರಿಮೈನಿಂಗ್ ರೆಸ್ಟ್ ಆಫ್ ದಿ ಕಲರ್ ಎಲ್ಲ ನಿಮಗೆ ವೈಟ್ ಆ್ಯಂಡ್ ಬ್ಲಾಕ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಆ ರೆಡ್ ಮೇಲೆ ಟ್ಯಾಪ್ ಮಾಡಿದ್ರೆ ಸೊ ಅದು ಟ್ಯಾಪ್ ಆಗಿಲ್ಲ, ಕಲರ್ ಸೆಲೆಕ್ಟ್ ಆಗಿಲ್ಲ, ಅದು ಪ್ರಾಪರಾಗಿ ವರ್ಕ್ ಆಗ್ತಿಲ್ಲ, ಅದನ್ನು ಸ್ವಲ್ಪ ಸಾಫ್ಟ್ವೇರ್ ಎಲ್ಲ ಆಪ್ಟಿಮೈಸ್ ಮಾಡಬೇಕಾಗುತ್ತೆ ಅವರು. ಸೊ ಅದು ಬಿಟ್ಟರೆ ನಿಮಗೆ ಪ್ರೋ ಮೋಡ್ ಇದೆ. ಏನಾದರೂ ನೀವು ಕ್ಯಾಮ್ರಾದಲ್ಲಿ ಏನಾದರೂ ಪ್ರೋ ಆಪ್ಷನ್ ಯೂಸ್ ಮಾಡ್ತೀರ ಅಂದರೆ ಅದು ಯೂಸ್ ಮಾಡ್ಕೋಬೋದು. ಫ್ರಂಟ್ ನೋಡೋದಾದರೆ ಇದು ನಿಮಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಸೊ ಫ್ರಂಟ್ ಕ್ಯಾಮ್ರಾನು ಓಕೆ ಅಂತ ಹೇಳ್ಬೋದು, ಅಷ್ಟೊಂದು ಹೆವಿ ಏನು ಪರ್ಫಾರ್ಮೆನ್ಸ್ ಇಲ್ಲ. ಸೊ ಓಕೆ ಅಂತ ಹೇಳ್ಬೋದು. ಇದರಲ್ಲಿ ಮೇಯ್ನ್ ಫೀಚರ್ಸ್ ಏನೇನಪ್ಪ ಅಂದರೆ, ಏನಾದರೂ ಈ ಫೋನ್ ತೊಗೋಬೇಕು ಅಂದರೆ ನಿಮ್ಗೆ ಸೇಲಬಲ್ ಇರೋದು ನಿಮ್ಮ ಡಿಸ್ಪ್ಲೇ ಒಂದು, ಡಿಸೈನು, ಮತ್ತು ಅದು ಬಿಟ್ಟರೆ ನಿಮ್ಗೆ ಸಾಫ್ಟ್ವೇರ್ ಒಂದು, ಮತ್ತು IP68 ವಾಟರ್ ಆ್ಯಂಡ್ ರೆಸಿಸ್ಟೆಂಟ್ ಇದೆ, ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಸೊ ಅಂಡರ್ ವಾಟರ್ ಫೋಟೋ ಇಡ್ಬೋದು ಇದರಲ್ಲಿ. ಸೊ ಅಪ್ ಟು ನಿಮಗೆ 8x ಡಿಜಿಟಲ್ ಮಾಡೋ ಝೂಮ್ ತೊಗೋಬೋದು. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿಯಿಂದ ಫೋಟೋಸ್ ಸ್ವಲ್ಪ ಕ್ಲಾರಿಟಿ ಚೆನ್ನಾಗೇ ಬರುತ್ತೆ. ಇದರಲ್ಲಿ ಇನ್ನೊಂದು ಏನು ನಾನು ನೋಡಿ 4K ಫ್ರಂಟ್ ಟು ಬ್ಯಾಕ್ ಎರಡೂ ನಿಮಗೆ ರೆಕಾರ್ಡ್ ಆಗುತ್ತೆ ಅಟ್ ಎ ಟೈಮ್. ಇಮೇಜ್ ಫೋಟೋ ಹಿಡಿದಾಗ ನಿಮಗೆ ಇಮೇಜ್ ಸ್ವಲ್ಪ ಪ್ರೋಸೆಸಿಂಗ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಇದೇನು ಸಾಫ್ಟ್ವೇರಲ್ಲಿ ಅವರು ಫಿಕ್ಸ್ ಮಾಡಬೇಕಾನೋ ಗೊತ್ತಿಲ್ಲ. ಸೊ ನೋಡ್ಬೋದು. ಇನ್ನೂ ನಿಮಗೆ ಏನಾದರೂ ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಮತ್ತು ನಿಮ್ಗೊಂದು ಡೌಟ್ ಬಂದಿರ್ಬೋದು, ಈ ಫೋನಲ್ಲಿ ಏನು ಡಿಸಡ್ವಾಂಟೇಜೇ ಇಲ್ವಾ ಅಂತ. ಸೊ ನಾನು ಯೂಸ್ ಮಾಡಿರೋ ಪ್ರಕಾರ ನಾವು ಹೇಳ್ಬೇಕಾದ್ರೆ ನಂದು ಮೇಯ್ನ್ ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ಇದು ತುಂಬಾ ಸ್ವಲ್ಪ ಹೀಟ್ ಆಗುತ್ತೆ ಬ್ಯಾಕ್ಸು. ನಾವು ವೀಡಿಯೋಗನ್ನು ರೆಕಾರ್ಡ್ ಮಾಡಿದಾಗ, ಸ್ವಲ್ಪ ಹೆವಿ ಗೇಮ್ಸ್ ಆಗೋಣ ಆಡಿದಾಗ ನಿಮಗೆ ಇದು 40 to 45 ಆ ಟೆಂಪ್ರೇಚರ್ವರೆಗೂ ತೊಗೊಳುತ್ತೆ ಇದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ಸ್.